ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇವತ್ತಿನ ಹೊಸ ವೀಡಿಯೋಗೆ. ಸೊ ಲಾಸ್ಟ್ 2 ವೀಡಿಯೋದಲ್ಲಿ ನೋಡಿರ್ತೀರ. ಇದನ್ನು ಯಾಕೆ ಇನ್ಕ್ಲೂಡ್ ಮಾಡಿಲ್ಲ ಅಂದರೆ ಇದು ಸಪ್ರೇಟ್ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಿರೋದು. ಸೊ ಲಾಸ್ಟ್ 2 ವೀಡಿಯೋದಲ್ಲಿ ಡೇ 1 ಬೆಟ್ಟದ ಭೈರವೇಶ್ವರ ಮತ್ತು ಡೇ 2 ಮಡಿಕೇರಿದಾಗಿರುತ್ತೆ. ಈ ವಿಡಿಯೋ ಬಂದುಬಿಟ್ಟು ಬೆಟ್ಟದ ಭೈರವೇಶ್ವರದಿಂದ ಮಡಿಕೇರಿಗೆ ಹೋಗೋ ದಿನ ಸೆಕೆಂಡ್ ಡೇ ಇದು. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇರಲಿಲ್ಲ ಇದು ಮಾಡ್ಬೇಕಂದ್ಬಿಟ್ಟು. ಆನ್ ದಿ ವೇನೇ ಪಾಟ್ಲಾ ಬೆಟ್ಟ ಅಂತ ಕೇಳಿರ್ತೀರ ಎಲ್ಲರೂ. ಪಾಟ್ಲಾ ಬೆಟ್ಟಯಿಂದನೇ ನಾವು ಹೋಗ್ಬೇಕಾಗಿರುತ್ತೆ ಮಡಿಕೇರಿಗೆ. ಸೊ ಥಿಂಕ್ ಮಾಡಿದ್ವಿ ಅವಾಗ ಪಾಟ್ಲಾ ಬೆಟ್ಟ ಮಾಡೋಣ ಆಫ್ ರೋಡ್ ಅಂದ್ಬಿಟ್ಟು. ಅದಕ್ಕಾಗಿ ಇದನ್ನು ಸಪ್ರೇಟ್ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಸೊ ನಮಗೂ ಐಡಿಯಾ ಇರಲಿಲ್ಲ ಈ ಥರ ಪಾಟ್ಲಾ ಬೆಟ್ಟಯಿಂದನೇ ನಾವು ಹೋಗಬೇಕು ಅಂದ್ಬಿಟ್ಟು. ಸೊ ಮ್ಯಾಪಲ್ಲಿ ನೋಡಿದಾಗ ಅದು ಲೊಕೇಟ್ ಆಗಿತ್ತು ಅಲ್ಲೇ. ಸೊ ಮಾಡೋಣ ಅಂದ್ಬಿಟ್ಟು ಫಿಕ್ಸ್ ಆದ್ವಿ. ಮತ್ತು ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಅವತ್ತು. ಮತ್ತು ಅಷ್ಟೊಂದು ರಶ್ ಕೂಡ ಇರಲಿಲ್ಲ ನಮಗೆ. ಫಾಗ್ ಬರ್ತಿತ್ತು ಹೋಗ್ತಿತ್ತು, ಒಂಥರ ಚೆನ್ನಾಗಿತ್ತು. ನೀವೇ ನೋಡ್ತೀರಾ ಅಲ್ಲಿ ಮೇಲೆ ಹೋದ್ಮೇಲೆಲ್ಲ ಕ್ಲಿಪ್ಸ್ ಹಾಕ್ತೀನಿ ಅದನ್ನು. ನಾನು ತುಂಬ ಕಷ್ಟ ಇರುತ್ತೆ ಅಂದ್ಕೊಂಡೆ, ಬಟ್ ಅದೇನು ಅಷ್ಟು ಕಷ್ಟ ಇರಲಿಲ್ಲ. ಒಂದು ಕಡೆ ಮಾತ್ರ ಸ್ಲಶ್ ಇತ್ತು ಅಷ್ಟೇ, ಇನ್ನೆಲ್ಲ ಚೆನ್ನಾಗೇ ಇತ್ತು. ನೋಡಿ ಮುಂದೆ ಬರುತ್ತೆ, ನೋಡ್ತೀರಾ ನೀವೇ. ನೋಡಿ ಇವಾಗ ಪಾಟ್ಲಾ ಬೆಟ್ಟ ಹತ್ರ ಬಂದ್ವಿ. ಇನ್ನೇನು ಆಫ್ ರೋಡ್ ಮಾಡಬೇಕು ಇವಾಗ. ಫಸ್ಟ್ ಟೈಮ್ ನಾನು ಹೊಸ ಗಾಡಿಯಲ್ಲಿ ಮಾಡ್ತಿರೋದು, ಭಯ ಆಗ್ತಿದೆ ಸ್ವಲ್ಪ. ಅದಕ್ಕೆ ಕ್ರ್ಯಾಶ್ ಕಾರ್ಡೆಲ್ಲ ಹಾಕಿಸ್ಕೊಂಡು ಬಂದಿರೋದು ಟ್ರಿಪ್ಗಿಂತ ಮುಂಚೆ. ಬನ್ನಿ ನೋಡೋಣ ಹೆಂಗೆ ಬರುತ್ತೆ ಅಂದ್ಬಿಟ್ಟು. ಆಯಿತಾ? ಫುಲ್ ಫ್ಲಶ್ ಮಚ್ಚ. ABS ಆಫ್ ಮಾಡಬೇಕು. ಏನೇನೋ ಮಾಡ್ತಾವನೆ. ಬೇಡ ಮಚ್ಚ, ಪೆಟ್ರೋಲ್ ಸಿಗಲ್ಲ. ಸೊ ಲಾಸ್ಟ್ ಒಂದು ಕ್ಲಿಪ್ ರೆಕಾರ್ಡ್ ಆಗಲಿಲ್ಲ, ಯಾಕಂದರೆ ಫೋನ್ ಕಾಲ್ ಬಂದುಬಿಡ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಮಧ್ಯದಲ್ಲೇ ಕಟ್ಟಾಗಿಬಿಟ್ಟಿದೆ. ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ. ಅಬ್ಸರ್ವ್ ಮಾಡಿದರೆ ಮತ್ತೆ ಆನ್ ಮಾಡ್ಕೋತಿದ್ದೆ, ಯಾಕೆಂದರೆ ಅಲ್ಲೇ ತುಂಬ ಡಿಫಿಕಲ್ಟ್ ಪಾರ್ಟ್ ಇತ್ತು. ಒಂದು ಫುಲ್ ತುಂಬ ಮಳೆ ಬಂದುಬಿಟ್ಟು ಜೀಪ್ಗಳೆಲ್ಲ ಓಡಾಡಿ ದಾರಿ ಫುಲ್ ಸ್ಲಶಿ ಆಗಿತ್ತು. ಗಾಡಿ ಜಾರ್ತಿತ್ತು ಒಂಥರ ಹಿಡ್ಕೊಳಕ್ಕೇ. ಅದಕ್ಕೆ ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ವಿಡಿಯೋ ಕಡೆಗೆ. ಸೊ ಅದು ಬಂದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಒಂಥರ. ಮತ್ತು ಇದು ಆಫ್ ರೋಡಲ್ಲಿ ಕಂಪೇರ್ ಮಾಡಿದ್ರೆ ಅದೊಂದು ಕಡೆ ಮಾತ್ರ ಅಷ್ಟು ಡಿಫಿಕಲ್ಟಿ ಇದ್ದಿದ್ದು. ಇನ್ನೆಲ್ಲ ಸ್ವಲ್ಪ ನಾರ್ಮಲ್ ರೋಡ್ ಥರನೇ ಇದೆ, ಅಷ್ಟೊಂದೇನು ಕಷ್ಟ ಇಲ್ಲ, ಈಸಿಯಾಗಿ ಮಾಡ್ಬೋದು. ಮತ್ತು ತುಂಬ ಬೈಕರ್ಸು ಬಂದಿದ್ದರು. ಆ್ಯಕ್ಚುಲಿ ಸ್ಪ್ಲೆಂಡರಲ್ಲೆಲ್ಲ ಬಂದಿದ್ದರು. ಅದು ನೋಡಿ ತುಂಬ ಖುಷಿ ಆಯಿತು. ಸೊ ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂದರೆ ಮೈಕ್ ಸ್ವಲ್ಪ ಇಶ್ಯೂ ಆಗಿತ್ತು. ಸೊ ಅದರಿಂದ ವಾಯ್ಸ್ ಓವರ್ ಕೊಡ್ತಿರೋದು. ಆ್ಯಕ್ಚುಲಿ ಹಂಗೆ ರಾಗೆ ನಾನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅಲ್ಲಿ ಮಾತಾಡೋದು ಮತ್ತು ವಾಯ್ಸ್ ಓವರ್ ಕೊಡೋದು ತುಂಬ ಡಿಫ್ರೆನ್ಸ್ ಇರುತ್ತೆ. ಏಕೆ ಅಂದರೆ ರಾಗ್ ಮಾತಾಡೋಕ್ಕೂ ವಾಯ್ಸ್ ಓವರ್ ಕೊಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಒಂಥರ. ನನಗೂ ಇದು ವಾಯ್ಸ್ ಓವರ್ ಕೊಡೋಕ್ಕೆ ಇಷ್ಟ ಇಲ್ಲ, ಬಟ್ ಏನು ಮಾಡೋದು, ಅದು ಚೆನ್ನಾಗಿ ಬಂದಿಲ್ಲ. ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಿರೋದು, ವಾಯ್ಸ್ ಕ್ಲಾರಿಟಿ ಇರಲ್ಲ ಅಂದ್ಬಿಟ್ಟು. ಸೊ ನೋಡಿ ನೀವೇ ನೋಡ್ತಿದ್ದೀರಾ, ಈ ಥರನೇ ಇರೋದು ರೋಡ್ಸ್ ಎಲ್ಲ. ಅಷ್ಟೊಂದೇನು ಕಷ್ಟವೂ ಇರಲಿಲ್ಲ, ಅದೊಂದು ಕಡೆ ಮಾತ್ರ ಅಷ್ಟು ಕಷ್ಟ ಇತ್ತು ಅಷ್ಟೇ. ಇನ್ನು ಮುಂದೆ ಹೋಗ್ತಾ ವ್ಯೂ ಎಲ್ಲ ಓಪನ್ ಆಗ್ತಿತ್ತು, ಚೆನ್ನಾಗಿತ್ತು ಒಂಥರ ನೋಡೋಕ್ಕೆ. ಇನ್ನೂ ಪೀಕ್ ಮಾನ್ಸೂನಲ್ಲಿ ಬಂದರೆ ಅವಾಗ ಸ್ವಲ್ಪ ಕಷ್ಟ ಆಗ್ಬೋದು ಅನಿಸುತ್ತೆ ನನ್ನ ಪ್ರಕಾರ. ಬಟ್ ಒಳ್ಳೆ ಮಜಾ ಮಾಡ್ಬೋದು ಮಾನ್ಸೂನಲ್ಲಿ ಬಂದರೆ. ತುಂಬ ಗ್ರೂಪಲ್ಲಿ ಬಂದರೆ ಚೆನ್ನಾಗಿರುತ್ತೆ ಇನ್ನು, ಯಾಕಂದರೆ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಗಾಡಿ ಮುಂದೆ ಹೋಗೋಕ್ಕೆ. ಮತ್ತು ಜಾರ್ತಿರುತ್ತೆ ಅಲ್ವಾ ತುಂಬ ಸ್ಲಶ್ ಇರೋದ್ರಿಂದ. ಮತ್ತು ನನ್ನ ಗಾಡಿನೂ ಟೈರ್ ಪ್ರೆಷರ್ ಜಾಸ್ತಿ ಇತ್ತು ಅನಿಸುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಜಾರ್ತಿತ್ತು. ಈ ಪೆಬಲ್ಸ್ ಎಲ್ಲ ಇದೆ ಅಲ್ವಾ, ಪೆಬಲ್ಸ್ ಹತ್ರ ಎಲ್ಲ ತುಂಬ ಜಾರ್ತಿತ್ತು ನನ್ನ ಗಾಡಿ. ಯಾಕಂದರೆ ಆಫ್ ರೋಡ್ ಮಾಡೋಕ್ಕೆ ಟೈರ್ ಪ್ರೆಷರ್ ಸ್ವಲ್ಪ ಕಮ್ಮಿನೇ ಇರಬೇಕು, ಅದನ್ನೇ ಎಲ್ಲ ಪ್ರಿಫರ್ ಮಾಡೋದು. ಬಟ್ ನಂದು ಟೈರ್ ಪ್ರೆಷರ್ ಜಾಸ್ತಿ ಇತ್ತು ಅನಿಸುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಜಾರ್ತಿತ್ತು. ಮತ್ತು ಮುಂದೆ ನೋಡಿ ಯಾವುದಾದ್ರೂ ಒಂದು ವೆಹಿಕಲ್ ಬಂದರೆ, ಅಂದರೆ 4 ವೀಲರ್ ಯಾವ್ದಾದ್ರು ಬೊಲೆರೋ ಅಥವಾ ಜೀಪ್ ಏನಾದರೂ ಬಂದರೆ
ಬೈಕ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬೈಕ್ ಅಥವಾ ಮುಂದೆ ಬೇರೆ ಆಪೋಸಿಟಲ್ಲಿ ಯಾವ ಗಾಡಿ ಬಂದ್ರೂ ಕಷ್ಟ ಆಗುತ್ತೆ. ಇಲ್ಲೊಂದು ಸ್ವಲ್ಪ ಜಾಗ ಇತ್ತು, ಅದಕ್ಕೆ ನಾನು ಲೆಫ್ಟಿಗೆ ಹೋದೆ. ಅವ್ರು ಹೋದರು. ಜಾಗನೇ ಇರಲಿಲ್ಲ ಅಂದರೆ ತುಂಬ ಕಷ್ಟ ಆಗ್ತಿತ್ತು ಅವಾಗ. ಬಟ್ ಆದರೂ ಪರವಾಗಿಲ್ಲ, ಮಜಾ ಮಾಡಿದ್ವಿ, ಚೆನ್ನಾಗಿತ್ತು. ಮತ್ತು ತುಂಬ ಬೈಕರ್ಸ್ ಕೂಡ ಸಿಗ್ತಿದ್ರು ಅಲ್ಲಲ್ಲಿ. ಮತ್ತು ಪಾಟ್ಲ ಬೆಟ್ಟ ಅಲ್ಲಿ ತುಂಬ ಜಾಗ ಇದೆ, ತುಂಬ ಒಂಥರ ಏನನ್ಬೋದು ಮೌಂಟೇನ್ಸ್ ಎಲ್ಲ ಜಾಸ್ತಿ ಇದೆ. ನಾವು ಎಲ್ಲಾದರೂ ಚೂಸ್ ಮಾಡ್ಬೋದಾಗಿತ್ತು. ಒಂದೊಂದು ಜಾಗನೂ ಚೆನ್ನಾಗಿತ್ತು ನೋಡಿ. ಇದು ಫಸ್ಟ್ ಮೌಂಟೇನ್ ಬರೋದು ಅಲ್ಲಿ ಮೈನ್. ಇಲ್ಲಿ ನೋಡಿ, ಅಲ್ಲಿ ಜೀಪ್ ನಿಲ್ಲಿಸಿದ್ದಾರೆ ಅಲ್ವಾ, ಅಲ್ಲೊಂದು ಸ್ಟಾರ್ಟಿಂಗ್. ಅದು ಇನ್ನೂ ಮೇಲೆ ಹೋಗ್ತಾ ಇನ್ನೂ ನಮಗೆ ಹೈಟ್ ಜಾಸ್ತಿ ಆಗ್ತಾ ಇರುತ್ತೆ. ನಾವು ಅಷ್ಟೊಂದೇನು ತುಂಬ ಹೈಟ್ ಹೋಗಿಲ್ಲ, ಇಲ್ಲೇ ಸುಮ್ಮನೆ ಮುಂದೆ ಹೋಗ್ಬಿಟ್ಟು ಅಲ್ಲಿ ಚೆನ್ನಾಗಿತ್ತು ವ್ಯೂ. ನಮಗೂ ಅಂತ ಏನು ಲಾಸ್ ಅಂತ ಏನಿಲ್ಲ, ಚೆನ್ನಾಗೇ ಇತ್ತು ನಮಗೂ. ನಾವು ಕೂಡ ಒಂದು 1.5 to 2 hours ಅಲ್ಲೇ ಚಿಲ್ ಮಾಡಿದ್ವಿ. ಫಾಗ್ ಬರ್ತಿತ್ತು ಮತ್ತು 5 ನಿಮಿಷಕ್ಕೂ ಎಲ್ಲ ವೆದರು ನೋಡಿಬಿಟ್ವಿ ಅಲ್ಲೇ. ಮಳೆ ಬಂತು, ಆಮೇಲೆ ಫಾಗ್ ಬಂತು, ಮತ್ತು ಬಿಸಿಲು ಬಂತು, ಎಲ್ಲ ವೆದರು ಅಲ್ಲೇ ನೋಡಿಬಿಟ್ವಿ ನಾವು. ಮತ್ತು ಸ್ಪೀಕರ್ ತೊಗೊಂಡೋದ್ರೆ ಇನ್ನೂ ಚೆನ್ನಾಗಿರುತ್ತೆ, ಸಾಂಗ್ ಹಾಕ್ಕೊಂಡು ಅಲ್ಲಿ ಟೈಮ್ ಪಾಸ್ ಎಲ್ಲ ಮಾಡೋಕ್ಕೆ. ಮತ್ತು ಎಷ್ಟೊಂದು ಜನ ಅಲ್ಲಿ ಬಂದಿದ್ದು ಒಂದು 80 to 90% ಜನ ಎಲ್ಲ ಸ್ಪೀಕರ್ ತಂದಿದ್ರು. ಅವ್ರ ಪಾಡಿಗೆ ಅವ್ರು ಚಿಲ್ ಮಾಡ್ತಿದ್ರು ಒಂದೊಂದು ಜಾಗ ತೊಗೊಂಡು. ನಾವು ಹೋಗಿದ್ದ ಜಾಗದಲ್ಲಿ ಯಾರೂ ಇರಲಿಲ್ಲ. ನಾನು ನನ್ನ ಫ್ರೆಂಡು 3 ಜನ, ಟೋಟಲ್ 4 ಜನ ಇದ್ವಿ ಅಷ್ಟೇ. ಅಲ್ಲೇ ಒಂದು 2 ಅವರ್ ಇದ್ದು ಆರಾಮಾಗಿ ಬಂದ್ವಿ. ನೋಡ್ತಿರ್ಬೋದೆಲ್ಲ ಹೇಗಿದೆ ಅಂದ್ಬಿಟ್ಟು ರೋಡು. ಇವಾಗಲೇ ಸ್ವಲ್ಪ ಗ್ರೀನರಿ ಇದೆ, ಇನ್ನೂ ಪೀಕ್ ಮಾನ್ಸೂನಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಇದೆಲ್ಲ ವಾಟರ್ ಕ್ರಾಸಿಂಗ್ ಅನಿಸುತ್ತೆ, ಮಾನ್ಸೂನಲ್ಲಿ ಏನಾದರೂ ಬಂದಿದ್ರೆ. ಇದು ಮಾನ್ಸೂನೇ, ಬಟ್ ಸ್ಟಾರ್ಟಿಂಗ್ ಆಫ್ ದಿ ಮಾನ್ಸೂನಲ್ಲೇ ನಾವು ಹೋಗಿದ್ದು. ಇನ್ನೂ ಮುಗಿಯೋ ಟೈಮಲ್ಲಿ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಹೋಗೋಣ, ಇನ್ನೂ ಟೈಮ್ ಇದೆ ಅಲ್ವಾ, ಇನ್ನೂ ತುಂಬ ಜಾಗ ಇದೆ, ಹೋಗೋಣ. ನೋಡಿ, ಹಿಂಗೆ ಲೆಫ್ಟ್ ಹೋಗಿದ್ರೆ ಅಲ್ಲೊಂದು ಬೆಟ್ಟಕ್ಕೆ ಹೋಗ್ತಿದ್ವಿ. ನಾವು ಸ್ಟ್ರೈಟ್ ಹೋಗ್ತಿದ್ವಿ. ನೋಡ್ತೀರ ನೀವೇ ನಾವೆಲ್ಲಿ ಹೋಗ್ತೀವಿ ಅಂದ್ಬಿಟ್ಟು. ಚೆನ್ನಾಗಿತ್ತು ನಾವು ಹೋಗಿದ್ದು ಜಾಗನೂ. ಮತ್ತು ನಾವು ಸಂಜೆ ಒಂದು 4-4:15 ಏನೋ ಆಗಿತ್ತು ಟೈಮು. ಅದರಿಂದ ಜಾಸ್ತಿ ಜನ ಇಲ್ಲ. ನಾವೇನಾದರೂ ಬೆಳಗ್ಗೆ 11-11:30 ಅಥವಾ ಮಧ್ಯಾಹ್ನ 1 ಗಂಟೆ 2 ಗಂಟೆ ಹಂಗೆ ಬಂದಿದ್ದರೆ ಜನ ಇರ್ತಿದ್ರೇನೋ. ಬಟ್ ನಾವು ಹೋಗಿದ್ದ ಟೈಮಲ್ಲಿ ಅಷ್ಟೊಂದು ಯಾರೂ ಇರಲಿಲ್ಲ. ಮತ್ತು ವಿಡಿಯೋದಲ್ಲಿ ಅಷ್ಟು ಗ್ರೀನರಿ ಕಾಣ್ತಿಲ್ಲ, ಬಟ್ ನಮಗಲ್ಲಿ ತುಂಬ ಗ್ರೀನರಿ ಇತ್ತು. ವಿಡಿಯೋದಲ್ಲಿ ಯಾಕೋ ಅಷ್ಟು ಕಾಣ್ತಿಲ್ಲ ಗ್ರೀನರಿ ಇರೋದು, ಬಟ್ ನಮಗೆ ಲೈವ್ ನೋಡೋಕ್ಕೆ ಸಖತ್ತಾಗಿತ್ತು ಮಾತ್ರ ಪ್ಲೇಸು. ಮತ್ತು ಫಾಗ್ ಕೂಡ ಬರ್ತಿತ್ತು, ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಅನಿಸುತ್ತೆ. ಅವಾಗವಾಗ ಫಾಗ್ ಬರ್ತಿತ್ತು ನಾವು ಹೋಗುವಾಗ, ವಿಡಿಯೋದಲ್ಲಿ ಅಷ್ಟು ಕವರ್ ಆಗಲಿಲ್ಲ ಅದು. ನೋಡಿ, ಹಿಂಗೆ ಮೇಲಕ್ಕೆ ಹೋಗಿದ್ದರೆ ಒಂದು ಬೆಟ್ಟಕ್ಕೆ ಹೋಗ್ತೀವಿ, ಬಟ್ ನಾವು ಮೇಲಕ್ಕೆ ಹೋಗಲಿಲ್ಲ. ಇಲ್ಲೇ ಲೆಫ್ಟ್ ತೊಗೊಂಡು ಇನ್ನೊಂದು ಜಾಗಕ್ಕೆ ಹೋದ್ವಿ. ನೋಡ್ತೀರಾ ಮುಂದೆ ಅದನ್ನು ಎಲ್ಲಿಗೆ ಹೋದ್ವಿ ಅಂದ್ಬಿಟ್ಟು. ಊಟ ಸೊ ಇಲ್ಲಿ ಮೇಲ್ಗಡೆ ಬಂದ್ವಿ ನೋಡಿ, ಈ ಥರ ಇದೆ. ಇನ್ನೂ ಮೇಲೆ ಹೋಗ್ಬೋದಲ್ಲಿ, ಅಲ್ಲಿ ಬೇಡ ನಮಗೆ, ಇಲ್ಲೇ ಚೆನ್ನಾಗಿತ್ತು. ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ, ಮತ್ತೆ ಪ್ಯಾಕಪ್ ಹೊರಡೋದು. ಮೇಲೆ ಆರಾಮಾಗಿ ಬರ್ಬೋದು, ಏನು ಅಷ್ಟೊಂದೇನು ಕಷ್ಟ ಇಲ್ಲ. ಬಟ್ ಒಂದು ಕಡೆ ಮಾತ್ರ ಫುಲ್ಲು ಸ್ಲಶ್ ಇದೆ ಅಷ್ಟೇ, ಅಲ್ಲಿ ಜಾರುತ್ತೆ. ಅಲ್ಲಿ ನೋಡ್ಕೊಂಬಂದರೆ ಮುಗೀತು, ಇನ್ನೇನು ಈಸಿನೇ. ಇವಾಗ ಹೋಗ್ತಿದ್ದೀವಿ ಮತ್ತೆ ಮಡಿಕೇರಿಗೆ ಅಷ್ಟೇ. ಇವತ್ತು ಯಾವುದು ಪ್ಲೇಸ್ ನೋಡೋಕ್ಕಾಗಲ್ಲ, 4:15 ಆಗಿದೆ. ಇಲ್ಲೇ ಇನ್ನು ಸ್ಟೇಗೆ ಹೋಗ್ಬಿಟ್ಟು ಸ್ಟೇ ರೀಚ್ ಆಗೋದಷ್ಟೇ. ನೋಡಿ, ಮಡಿಕೇರಿಗೆ ಹೋದ್ಮೇಲೆ ಮಾಡ್ತೀನಿ, ಇಲ್ಲ ಎಲ್ಲಿ ಟೈಮ್ ಸಿಗುತ್ತೋ ಅಲ್ಲಿ ಮಾಡ್ತೀನಿ.
ಸೊ ಅಷ್ಟೇ ಇವತ್ತಿನ ವೀಡಿಯೋಗೆ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.